ವೀಕ್ಷಕರ ಒಂದು ಕಾಲದಲ್ಲಿ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಮಾತಿತ್ತು, ಒಂದು ಪರಿಸ್ಥಿತಿ ಕೂಡ ಅವತ್ತು ನಿರ್ಮಾಣ ಆಗಿತ್ತು. ಆದ್ರೆ ಈಗ ಸಂಪೂರ್ಣವಾಗಿ ಬದಲಾಗಬಿಟ್ಟಿದೆ. ಅಂದ್ರೆ ಪಕ್ಷದ ಒಳಗೆ ಇವತ್ತು ಬಂಡಾಯದ ಹೊಗೆ ಕಾಣಿಸ್ಕೊಳ್ತಾ ಇದೆ. ಶಾಸಕರು ಗೈರಾಗ್ತಾ ಇದ್ದಾರೆ, ನಾಯಕರು ಉಚ್ಚಾಟನೆ ಆಗ್ತಾ ಇದ್ದಾರೆ, ಕೌನ್ಸಿಲರ್ಗಳು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಪಕ್ಷದಲ್ಲಿ ಬಿರುಕು ಇದೆ ಅನ್ನುವಂತಹ ಮಾತನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಿದ್ರೆ ಬಂಗಾಳದಲ್ಲಿ ಮಹಾರಾಷ್ಟ್ರ ಮಾದರಿಯ ರಾಜಕೀಯ ಭೂಕಂಪಕ್ಕೆ ಕೌಂಟ್ ಡೌನ್ ಶುರು ಆಗಿದೆಯಾ? ಟಿಎಂಸಿ ಇಬ್ಬಾಗ ಆಗತ್ತಾ? ಮಮತಾ ಬ್ಯಾನರ್ಜಿ ಎದುರು ನಿಂತಿರುವಂತಹ ಈ ಹೊಸ ಸವಾಲು ಏನು? ಎಲ್ಲವನ್ನು ಕೂಡ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ ನೋಡೋಣ. ವೀಕ್ಷಕರ, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಬಂಡಾಯ ಎದ್ದು ಉದ್ಧವ್ ಠಾಕ್ರೆ ಸರ್ಕಾರವನ್ನ ಉರುಳಿಸಿದಂತಹ ಘಟನೆ ನಿಮಗೆಲ್ಲರಿಗೂ ಕೂಡ ನೆನಪಿದೆ ಅಂತ ಅಂದುಕೊಳ್ತೀನಿ. ಈಗ ಅದೇ ಮಾದರಿಯ ರಾಜಕೀಯ ಭೂಕಂಪ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸೃಷ್ಟಿ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷದ ಒಳಗೆ ಈಗ ಎಲ್ಲವೂ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಯಾವುದೂ ಸರಿ ಇಲ್ಲ ಅನ್ನುವಂಥ ಅನುಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಭ್ರಷ್ಟಾಚಾರ ಪ್ರಕರಣ, ಮತ್ತೊಂದು ಕಡೆ ತಮ್ಮದೇ ನಾಯಕರ ಬಂಧನ. ಇದರ ಮಧ್ಯದಲ್ಲಿ ಪಕ್ಷದ ಒಳಗೆ ಅಸಮಾಧಾನ ಈಗ ಬಹಿರಂಗವಾಗಿ ಸ್ಫೋಟಗೊಳ್ಳುವಂತ ಹಂತಕ್ಕೆ ಇವತ್ತು ಟಿಎಂಸಿಯಲ್ಲಿ ಬಂದು ನಿಂತಿದೆ. ಅಫ್ಕೋರ್ಸ್ ಅಧಿಕೃತವಾಗಿ ಟಿಎಂಸಿ ಪಕ್ಷ ವಿಭಜನೆ ಆಗ್ತಾ ಇದೆ ಅನ್ನುವಂತಹ ಯಾವುದೇ ಘೋಷಣೆಗಳು ಹೊರಗೆ ಬಂದಿಲ್ಲ. ಆದ್ರೆ ಕಳೆದ ಕೆಲವು ವಾರಗಳಿಂದ ಅದರ ಒಳಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಟಿಎಂಸಿ ಒಳಗಿನ ಬಿರುಕನ್ನ ಬಹಳ ಸ್ಪಷ್ಟವಾಗಿ ಇವತ್ತು ತೋರಿಸ್ತಾ ಇದೆ. ಮೂಲಗಳ ಪ್ರಕಾರ ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತಹ, ಅದೇ ರೀತಿ ಅತೃಪ್ತರಾಗಿರುವಂತಹ ಒಂದಷ್ಟು ನಾಯಕರು ಕೋಲ್ಕತ್ತಾದ ಶಾಸಕರ ವಸತಿ ಗೃಹದಲ್ಲಿ ಒಂದಷ್ಟು ಗೌಪ್ಯ ಸಭೆಗಳನ್ನು ನಡೆಸ್ತಾ ಇದ್ದಾರಂತೆ. ಈ ಸಭೆಯಲ್ಲಿ ಟಿಎಂಸಿಯ ಭವಿಷ್ಯ ಆಗಿರಬಹುದು, ಪಕ್ಷದ ನಾಯಕತ್ವದ ವಿರುದ್ಧದ ಅಸಮಾಧಾನ ಆಗಿರಬಹುದು, ಅದೇ ರೀತಿ ಹೊಸ ರಾಜಕೀಯ ವೇದಿಕೆ ನಿರ್ಮಾಣ ಆಗಿರಬಹುದು, ಇವೆಲ್ಲದರ ಬಗ್ಗೆ ಚರ್ಚೆ ನಡೀತಾ ಇರೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ವೀಕ್ಷಕರ, ಅಷ್ಟೇ ಅಲ್ಲ, ಅಸಲಿ ತೃಣಮೂಲ ಅನ್ನುವಂತ ಹೆಸರಲ್ಲಿ ಹೊಸ ರಾಜಕೀಯ ಪಕ್ಷವನ್ನ ಕಟ್ಟುವಂತಹ ಪ್ರಯತ್ನ ಕೂಡ ಈಗ ಟಿಎಂಸಿಯ ಒಳಗೆ ನಡೀತಾ ಇರುವಂತಹ ಸುದ್ದಿ ಬಂಗಾಳದ ರಾಜಕೀಯದಲ್ಲಿ ಹರಿದಾಡ್ತಾ ಇದೆ. ಸುಮಾರು 15ರಿಂದ 20 ಟಿಎಂಸಿ ಶಾಸಕರು ಅತೃಪ್ತ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇದು ಕೇವಲ ಅಸಮಾಧಾನ ಅಲ್ಲ, ದೊಡ್ಡ ರಾಜಕೀಯ ತಂತ್ರದ ಭಾಗದ ಹಾಗೆ ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪದ ಮೇಲೆ ಟಿಎಂಸಿ ತನ್ನ 2 ಶಾಸಕರು ರಿತುಬ್ರತಾ ಬ್ಯಾನರ್ಜಿ, ಸಂದೀಪನ್ ಸಾಹಾ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಿದೆ. ಅಂದ್ರೆ ಪಕ್ಷದ ನಿರ್ಧಾರಗಳನ್ನ ಬಹಿರಂಗವಾಗಿ ಪ್ರಶ್ನಿಸಿದ್ದಂತ ಈ ನಾಯಕರು ಪಕ್ಷದ ಪ್ರಮುಖ ಸಭೆಗಳಿಗೂ ಕೂಡ ಗೈರಾಗಿದ್ರು. ಈ ಕಾರಣದಿಂದ ಶಿಸ್ತು ಕ್ರಮವನ್ನು ನಾವು ಕೈಗೊಂಡಿದ್ದೀವಿ ಅಂತ ಟಿಎಂಸಿಗೆ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ, ಮಮತಾ ಬ್ಯಾನರ್ಜಿಗೂ ಉದ್ಧವ್ ಠಾಕ್ರೆ ಪರಿಸ್ಥಿತಿ ಎದುರಾಗಬಹುದಾ? ಮಹಾರಾಷ್ಟ್ರದಲ್ಲಿ ಶಿವಸೇನೆ ಶಾಸಕರ ಬಂಡಾಯದಿಂದ ಪಕ್ಷನೇ ಇಬ್ಬಾಗ ಆಗ್ಬಿಡ್ತು. ಈಗ ಬಂಗಾಳದಲ್ಲೂ ಕೂಡ ಅಂಥದ್ದೇ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಸದ್ಯಕ್ಕೆ ಅತೃಪ್ತ ನಾಯಕರ ಚಟುವಟಿಕೆಗಳಾಗಿರಬಹುದು, ಗೌಪ್ಯ ಸಭೆಗಳಾಗಿರಬಹುದು, ಪಕ್ಷದ ವಿರುದ್ಧದ ಬಹಿರಂಗ ಅಸಮಾಧಾನ ಆಗಿರಬಹುದು, ಟಿಎಂಸಿ ಹೈಕಮಾಂಡ್ಗೆ ತಲೆನೋವಾಗಿ ಇವತ್ತು ಪರಿಣಮಿಸಿರುವಂಥದ್ದು. ಯಾಕಂದ್ರೆ ಇಷ್ಟು ದಿನ ವಿರೋಧ ಪಕ್ಷಗಳಾಗಿರಬಹುದು, ಬಿಜೆಪಿ ಆಗಿರಬಹುದು, ಇವರು ಮಾತ್ರ ಟಿಎಂಸಿಯಲ್ಲಿ ಬಂಡಾಯ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಪಕ್ಷದ ಒಳಗೆ ಬಿರುಕು ಕಾಣಿಸ್ತಾ ಇರುವಂತದ್ದನ್ನ ಓಪನ್ ಆಗಿ ಒಪ್ಕೊಳ್ತಾ ಇದ್ದಾರೆ. ಫೇಸ್ಬುಕ್ ಲೈವ್ ಅಲ್ಲಿ ಮಾತಾಡ್ತಾ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಒಂದಷ್ಟು ನಾಯಕರು ಪಕ್ಷಕ್ಕಿಂತ ತಮ್ಮ ಸ್ವಹಿತಾಸಕ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ, ಪಕ್ಷವನ್ನ ಇಬ್ಬಾಗ ಮಾಡೋದಕ್ಕೆ ಪಿತೂರಿ ನಡೀತಾ ಇದೆ. ಅಷ್ಟೇ ಅಲ್ಲ, ಟಿಎಂಸಿ ಶಾಸಕರಿಗೆ ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರೋದಕ್ಕೆ ಪೊಲೀಸರು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಯಾರು ಹೇಳ್ತಾ ಇರುವಂತಹ ಮಾತು? ಮಮತಾ ಬ್ಯಾನರ್ಜಿ ಅವರು. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಲೈವ್ ಅಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರ, ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಕರೆದಿದ್ದಂತಹ ಮಹತ್ವದ ಸಭೆಗೆ ಟಿಎಂಸಿಯ 60 ಶಾಸಕರು ಗೈರಾಗ್ತಾರೆ. 60 ಶಾಸಕರು. ಅದಕ್ಕೆ ಪಕ್ಷದ ಅಧಿಕೃತ ಸಮಜಾಯಿಷಿ ಏನಾಗಿತ್ತು ಅಂತಂದ್ರೆ, ಟಿಎಂಸಿ ನಾಯಕರು ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಟನೆಗಳಲ್ಲಿ ತೊಡಗಿಸ್ಕೊಂಡಿದ್ರು, ಹಾಗಾಗಿ ಅವತ್ತು ಅವರಿಗೆ ಸಭೆಗೆ ಬರೋದಕ್ಕೆ ಆಗ್ಲಿಲ್ಲ. ಬಟ್ ವಾಸ್ತವ ಏನು ಅಂತ ನೋಡಿದ್ರೆ ಪಕ್ಷದ ಒಳಗೆ ಮಮತಾ ಬ್ಯಾನರ್ಜಿ ಆಗಿರಬಹುದು, ಅವರ ಸೋದರಳಿಯ
ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಬಹಳ ದೊಡ್ಡ ಮಟ್ಟದ ಅಸಮಾಧಾನ ಕುದಿತಾ ಇದೆ. ಚುನಾವಣಾ ಸೋಲಿನ ನಂತರ ಅನೇಕ ನಾಯಕರು ಅಭಿಷೇಕ್ ಬ್ಯಾನರ್ಜಿಯ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ಈಗ ಹೊರ ಹಾಕ್ತಾ ಇದ್ದಾರೆ. ಅಧಿಕಾರ ಇರುವಾಗ ಪಾಪ ಎಲ್ಲವನ್ನು ಕೂಡ ಸಹಿಸಿಕೊಂಡಿದ್ರು. ಆದ್ರೆ ಈಗ ಬಹಿರಂಗವಾಗಿ ಧ್ವನಿಯನ್ನ ಎತ್ತೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ 7 ಪೌರ ಸಂಸ್ಥೆಗಳ 100ಕ್ಕೂ ಹೆಚ್ಚು ಕೌನ್ಸಿಲರ್ಗಳು ಟಿಎಂಸಿಗೆ ರಾಜೀನಾಮೆ ನೀಡಿರುವಂತಹ ವರದಿ ಈಗ ಮಮತಾ ಬ್ಯಾನರ್ಜಿ ರಾಜಕೀಯ ಭವಿಷ್ಯದ ಮೇಲೆ ಒಂದು ಪ್ರಶ್ನೆಯನ್ನ ಎತ್ತಿ ಹಿಡಿತಾ ಇದೆ. ವೀಕ್ಷಕರೇ, ಪಶ್ಚಿಮ ಬಂಗಾಳದಿಂದ ಮತ್ತೊಂದು ಕಡೆ ನೋಡಿದ್ರೆ ಒಂದಷ್ಟು ಅದ್ಭುತ ದೃಶ್ಯಗಳು ಹೊರಗೆ ಬರ್ತಾ ಇದ್ದಾವೆ. ಏನು? ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ನಮ್ಖಾನಾದ ಇಲ್ಲಿ ವೈರಲ್ ಆಗ್ತಾ ಇರುವಂತಹ ಈ ಒಂದು ವಿಡಿಯೋದಲ್ಲಿ PM ಆವಾಸ್ ಯೋಜನೆಯ 45 ಫಲಾನುಭವಿಗಳಿಂದ 5,000 ವಸೂಲಿ ಮಾಡಲಾಗಿದೆ ಅನ್ನುವಂತಹ ಆರೋಪ ಬಂದ ನಂತರ ಈಗ ಸ್ಥಳೀಯ ಟಿಎಂಸಿ ನಾಯಕ ಆ ವಸೂಲಿ ಮಾಡಿದಂತ ಹಣವನ್ನ ಮತ್ತೆ ಜನರಿಗೆ ಹಿಂದಿರುಗಿಸ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಯಾಕೆ ಈ ಭಯ ಅಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಭ್ರಷ್ಟಾಚಾರ ಪ್ರಕರಣಗಳ ತನಿಖೆ ಜೋರಾಗಿ ನಡೀತಾ ಇದೆ. ಇನ್ನು ಟಿಎಂಸಿ ನಾಯಕರ ಬಂಧನ ಜಾಸ್ತಿ ಆಗ್ತಾ ಇದೆ. ಸೊ ಇವೆಲ್ಲ ಆಗ್ತಾ ಇರುವಂತದ್ದನ್ನ ಗಮನಿಸಿ ಭಯದಿಂದ ಈಗ ತಳಮಟ್ಟದ ನಾಯಕರು ಕೂಡ ಪಾಪ ತಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಬದಲಾವಣೆ ಅಂತಂದ್ರೆ ಇದೆ ಅಲ್ವಾ? ಟಿಎಂಸಿಯ ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹಣ ವಸೂಲಿ ಆರೋಪಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಬಿಜೆಪಿ ಬಂದ ನಂತರ ಅದೇ ಹಣವನ್ನ ಮನೆ ಮನೆಗೆ ಹೋಗಿ ಅದೇ ಟಿಎಂಸಿ ನಾಯಕರು ಕೊಡ್ತಾ ಇರುವಂತ ದೃಶ್ಯ ಬರ್ತಾ ಇದೆ. ಇಲ್ಲೊಂದು ಸುದ್ದಿ ನೋಡಿ. ಪಶ್ಚಿಮ ಬಂಗಾಳದ ಜರೇಶ್ವರ್ ಘೋರಾಯ್ ಅವರಿಗೆ ತಮ್ಮ 50,000 ಕಟ್ ಮನಿ ವಾಪಸ್ ಸಿಕ್ಕಿದೆ ಅಂತೆ. ಅದೇನೋ ಮರ ನೆಡೋ ಟೆಂಡರ್ ಕೊಡಿಸೋ ಹೆಸರಲ್ಲಿ ಟಿಎಂಸಿ ಪಂಚಾಯತ್ ನಾಯಕರೊಬ್ರು 50,000 ವಸೂಲಿ ಮಾಡಿದ್ರು. ಈಗ ಅದೇ ಹಣವನ್ನ ಅದೇ টিএমসি নায়ক वापस ಕೊಟ್ಟು ಹೋಗಿದ್ದಾರೆ। আচ্ছা আপনারা যারা ভিডিও দেখছেন আপনাদেরকে একটা অবগত করাতে চাইছি উনি ওনার নামটা হচ্ছে ঝাড়েশ্বর ঘড়াই উত্তর গোবরাবাড়ি গোবরা অঞ্চলে গাছ টেন্ডার দেওয়ার জন্য উনি 50,000 টাকা 4.5 বছর আগে যিনি প্রধান ছিলেন ওনার হাতে টাকাটা দিয়েছিলেন টেন্ডার নেওয়ার জন্য তো আজকে সেই টাকা 4.5 বছর পরে উনি ফেরত দিচ্ছেন আমাদের বিশ্বমুকুল দে মহাশয় ওনার বাড়িটা হচ্ছে উত্তর শিমুলিয়া তো উনি আজকে পয়সাটা দিয়ে দিলেন ফেরত দিয়েছেন যদিও টাকাটা পঞ্চায়েতে নিয়েছিলেন তো ওনার হাতে না দিলে উনি কিন্তু টাকাটা তুলে দিয়েছেন ওনার অ্যাকাউন্ট থেকে তো সেই জন্য আমরা যারা ভিডিও দেখছেন আপনারা সচেতন হন যারা এইভাবে টাকা নিয়েছে দুর্নীতি করেছে তাদের বিরুদ্ধে স্টেপ নেন এবং ধরবেন এক এক টাকা ধরবেন জেলে পুরবে ಏನಾಗ್ತಾ ಇದೆ ಬಟ್ ಏನೇ ಹೇಳಿ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಅಚ್ಚೇ ದಿನಂತೂ ಕಾಣಿಸ್ತಾ ಇದೆ ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಒಪ್ಕೊಳ್ಳುತ್ತೀರಾ ವೀಕ್ಷಕರ ಒಂದು ಕಡೆ ಬಂಗಾಳದಲ್ಲಿ ಒಳ್ಳೆಯ ದಿನಗಳು ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿಯ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಗೆ ಏನಾಗಿತ್ತೋ ಶರದ್ ಪವಾರ್ ಅವರ ಎನ್ಸಿಪಿಗೆ ಏನಾಗಿತ್ತೋ ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಎದುರಾಗುತ್ತಾ ಪಕ್ಷವನ್ನ ಕಟ್ಟಿದ ನಾಯಕತ್ವದ ಕೈಯಿಂದಾನೆ ಪಕ್ಷ ಜಾರಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಅಥವಾ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಎಲ್ಲ ಅಸಮಾಧಾನಗಳನ್ನ ಸರಿಪಡಿಸಿ ಪಕ್ಷವನ್ನ ಒಗ್ಗೂಡಿಸ್ತಾರ ಪ್ರಶ್ನೆಗಳಿಗೆ ಉತ್ತರ ಅಫ್ಕೋರ್ಸ್ ಮುಂದಿನ ದಿನಗಳಲ್ಲಿ ಸಿಗತ್ತೆ ಆದ್ರೆ ಪರಿಸ್ಥಿತಿ ಹೇಗೆ ಬದಲಾಗತ್ತೆ ನೋಡಿ ಅವತ್ತು ಅಭಿಷೇಕ್ ಬ್ಯಾನರ್ಜಿ ಸಂಸತ್ತಲ್ಲಿ ನಿಂತ್ಕೊಂಡು ಅಹಂಕಾರದ ಮಾತುಗಳನ್ನ ಆಡಿದ್ರು ಏನ್ ಹೇಳಿದ್ರು
ನಾನು 7,10,000 ಮತಗಳ ಅಂತರದಿಂದ ಗೆದ್ದು ಬಂದಿದ್ದೀನಿ, ಮೋದಿ ಅಮಿತ್ ಶಾಗೆ ಮಾದರಿಯಾಗಿದ್ದೀನಿ ಅಂತ ಹೇಳಿದ್ರು. ಅಹಂಕಾರ, ಅಧಿಕಾರದ ಮದ. The people of Bengal and the people of my constituency elected me third time with a margin of 7,10,000 votes, setting an example for Narendra Modi, Amit Shah and the minions of BJP and the rest of the country to see this is the people's power. Sir, if I'll have to bow, I'll bow before the power of the people. I will not bow before the people in power. This people needs to understand. Sir, India's national debt today stands at a staggering 169 lakh crore. The finance minister needs to know this. Before you ridicule Bengal for a debt of 6 lakh crore, the budget has predominantly, like I said, is anti-Bengal and ಈಗ ನೋಡಿದ್ರೆ ಅದೇ ವ್ಯಕ್ತಿ ಪಕ್ಷದ ಉಳಿವಿಗೋಸ್ಕರ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜಕೀಯದಲ್ಲಿ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಆದರೆ ಅಧಿಕಾರದ ಅಹಂಕಾರ ಇದೆಯಲ್ವಾ, ಅದು ಪತನದ ಕೌಂಟ್ ಡೌನ್ ಶುರುವಾಗುತ್ತೆ. ಆಗ ಒಂದು ಕಾಲದಲ್ಲಿ 7,10,000 ಮತಗಳ ಅಂತರದ ಬಗ್ಗೆ ಹೆಮ್ಮೆ ಪಟ್ಟಿದ್ದಂತಹ ಅಭಿಷೇಕ್ ಬ್ಯಾನರ್ಜಿ ಇವತ್ತು ಅದೇ ಪಕ್ಷವನ್ನ ಉಳಿಸ್ಕೊಳ್ಳೋ ಪ್ರಶ್ನೆ ಎದುರಾಗಿದೆ. ಒಂದು ಕಡೆ TMCಯಲ್ಲಿ ಬಂಡಾಯದ ಮಾತು, ಮತ್ತೊಂದು ಕಡೆ ನಾಯಕರ ರಾಜೀನಾಮೆ, ಇನ್ನೊಂದು ಕಡೆ ಖುಷಿಯ ಸುದ್ದಿ, ಕಟ್ ಮನಿ ವಾಪಸ್ ಕೊಡುವಂತಹ ಪರಿಸ್ಥಿತಿ. ಇದೆಲ್ಲ ಕೇವಲ ರಾಜಕೀಯದ ಭಾಗನ ಅಥವಾ ಪಶ್ಚಿಮ ಬಂಗಾಳದಲ್ಲಿ ನಿಜವಾಗ್ಲೂ ದೊಡ್ಡ ಬದಲಾವಣೆಯ ಮುನ್ಸೂಚನೆನ? ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಎದುರಿಸಿದಂತಹ ಪರಿಸ್ಥಿತಿ ಈಗ ಮಮತಾ ಬ್ಯಾನರ್ಜಿ ಅವರ ಬಾಗಿಲಿಗೂ ಬಂದು ನಿಂತಿದೆಯಾ? ಬಂಗಾಳದ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದನ್ನ ಮುಂದಿನ ಕೆಲವು ದಿನಗಳು ತೀರ್ಮಾನಿಸುತ್ತೆ ಅನ್ನುವಂಥದ್ದು ಈಗಿನ ಸದ್ಯದ ಪರಿಸ್ಥಿತಿ ಹೇಳ್ತಾ ಇದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.